ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇದು ರಾಮನವಮಿ ಹಬ್ಬದ ಲಾಗ್ ಆಗಿರುತ್ತೆ. ನಾವು ಯಾವುದೇ ಥರ ಹಬ್ಬ ಮಾಡಿಲ್ಲ, ಯಾಕಂದರೆ ರಾಮನವಮಿ ಹಬ್ಬದ ದಿನವೇ ಟ್ರಿಪ್ಪಿಂದ ಮನೆಗೆ ಬಂದ್ವಿ. ಬೆಳಗ್ಗೆ ಬಂದ ತಕ್ಷಣವೇ ಬೆಳಗ್ಗೆ ಅಂದರೆ 4:30 ಆಗಿತ್ತು ಬೆಳಗಿನ ಜಾವ. ಆವಾಗ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ವಿ. ಆಮೇಲೆ ಎದ್ಬಿಟ್ಟು ಸ್ವಲ್ಪ ದೋಸೆಗೆ ಅಕ್ಕಿ ನೆನೆ ಇಡೋಣ ಅಂತೇಳ್ಬಿಟ್ಟು ನೆನೆ ಇಟ್ಟು, ಆಮೇಲೆ ತೇಜು ಹೋಟೆಲಿಂದ ಹೋಗಿ ತಿಂಡಿ ತೊಗೊಂಬಂದರು. ತಿಂಡಿ ತಿಂದು ಮತ್ತೆ ರಿಟರ್ನು ಮಲಗಿದ್ವಿ. ಸಖತ್ತು ನಿದ್ದೆ, ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಬಿಸಿಲಲ್ಲಿ ಬೇರೆ ಚೆನ್ನಾಗಿ ಸುತ್ತಾಡಿದ್ಕೋದಕ್ಕೂ ಒಂಥರ ಹೆಡ್ಡೇಕ್ ಥರ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಬಂದ ತಕ್ಷಣವೇ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ದೋಸೆಗೆ ಅಕ್ಕಿ ನೆನೆಸಿಟ್ಟು ಮಲಗಿಬಿಟ್ಟಿದ್ವಿ. ಮತ್ತು ಸಂಜೆ 7:30 8 ಗಂಟೆ ಆಗಿತ್ತು. ಆವಾಗ ಎದ್ಬಿಟ್ಟು ಸೊ ಹೋಗಿ ತೇಜು ತರಕಾರಿ ತೊಗೊಂಬಂದರು. ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಜೋಡಿಸಿ, ಮತ್ತು ಈಗ ಅಕ್ಕಿ ನೆನೆ ಇಟ್ಟಿದ್ನಲ್ವ, ಸೊ ಅದನ್ನು ರುಬ್ತಾಯಿದ್ದೀನಿ. ರುಬ್ಬಿಟ್ರೆ ಬೆಳಗ್ಗೆಗೆ ದೋಸೆ ಮಾಡ್ಬೋದು ಅಂತ. ನಾನು ಇದಕ್ಕೆ ಅಕ್ಕಿ ಮತ್ತು ಉದ್ದಿನಬೇಳೆ, ಮೆಂತ್ಯಕಾಳು, ಸ್ವಲ್ಪ ಕಡಲೆ ಬೇಳೆ ಇಷ್ಟು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ನಾನು ಯಾವುದೇ ಥರ ಅವಲಕ್ಕಿ ಅದು ಇದು ಏನೂ ಹಾಕೋದಿಲ್ಲ, ಇಷ್ಟೇ. ತುಂಬ ಸಿಂಪಲ್ಲಾಗಿ ಇಷ್ಟು ನೆನೆ ಇಡ್ತೀನಿ. ಚೆನ್ನಾಗಿ ಬರ್ತತೆ, ಏನು ಅಷ್ಟೇನು ಇದಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಪೇಸ್ಟಾಗಿ ಸಾಫ್ಟಾಗಿ ರುಬ್ಬಿದ್ದೀನಿ. ನಮಗೆ ಕ್ರಿಸ್ಪಿನೆಸ್ ಅಷ್ಟು ಇಷ್ಟ ಆಗಲ್ಲ. ನನಗೆ ದೋಸೆ ಸಾಫ್ಟಾಗಿ ಮೆತ್ತಗೆ ಇದ್ದರೆ ನನಗಿಷ್ಟ ಆಗ್ತದೆ. ಅದರಲ್ಲೂ ಮೇನು ಮಕ್ಕಳು ತಿನ್ನಬೇಕಲ್ವ, ಹಾಗಾಗಿ ತುಂಬ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನೀಗ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನು ಶುಗರ್ ಆ್ಯಡ್ ಮಾಡ್ತೀನಿ. ಸೊ ಶುಗರ್ ಆ್ಯಡ್ ಮಾಡೋದ್ರಿಂದ ಒಂದೊಳ್ಳೆ ಫ್ಲೇವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಹಾಗೆ ನಾನು ಈ ಬಿಸಿಲು ಟೈಮಲ್ಲಿ, ನಾನು ಬೇಸಿಗೆ ಟೈಮಲ್ಲೆಲ್ಲ ದೋಸೆ ಮಾಡಿದರೆ ಏನದು ಏನಂತಾರಪ್ಪ ಇದು, ಏನು ಸೋಡಾನ ನಾನು ಹಾಕೋದಿಲ್ಲ. ಯಾಕಂದರೆ ಸೋಡಾ ಹಾಕಿದರೆ ತೀರಾ ಉಬ್ಬಿ ಬರುತ್ತೆ, ಆಮೇಲೆ ಅಷ್ಟು ಉಕ್ಕೋಗ್ಬಿಡುತ್ತೆ. ಮತ್ತು ನೈಟು ಮಿಕ್ಸಿ ಮಾಡಿ ಇಡ್ತೀವಲ್ಲ, ಅವಾಗ ಉಕ್ಕೋಗುತ್ತೆ, ಒಂದು ಬೇಗ ಹಿಟ್ಟು ಹಾಳಾಗುತ್ತೆ. ಸೊ ಹಾಗಾಗಿ ನಾನು ಈ ಬೇಸಿಗೆ ಟೈಮಲ್ಲಿ ಏನಾದರೂ ದೋಸೆ ಮಾಡಿದರೆ ಸೋಡಾ ಪುಡಿನ ಸ್ಕಿಪ್ ಮಾಡ್ತೀನಿ, ಓಕೆನಾ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ನಾನು ಉಪ್ಪು ಮತ್ತು ಶುಗರ್ ಅಷ್ಟೇ ಆ್ಯಡ್ ಮಾಡಿರೋದು. ಸೊ ಇದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ, ಬೆಳಗ್ಗೆ ದೋಸೆ ಮಾಡ್ಬೋದು ಅಂತ. ಸೊ ಅದಕ್ಕಿದ್ರೆ ಸಾಕು. ನೀವು ಎಷ್ಟು ಬೇಕೋ ಅಷ್ಟು ತಗೊಂಡು, ಮತ್ತು ಇದಕ್ಕೆ ನಾವು ನೀರು ದೋಸೆ ಬೇಕಂದರೆ ಇದಕ್ಕೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ತಗೊಂಡು ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿಬಿಟ್ಟು ದೋಸೆ ಹಾಕಿದರೆ ಅದು ನೀರು ದೋಸೆ ಥರನೂ ಆಗುತ್ತೆ. ಸೊ ಈಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜು ಎಲ್ಲ ಕ್ಲೀನ್ ಮಾಡಿ ತರಕಾರಿ ಎಲ್ಲ ಹಾಕಿ ಇಟ್ಟಿದ್ದೀನಿ. ಸೊ ಬಂದಮೇಲೆ ಒಂದಷ್ಟು ಮನೆ ಕೆಲಸಗಳು ಇರ್ತಾವಲ್ಲ, ಅಷ್ಟು ಮುಗಿಸ್ಕೋಬೇಕು. ಸೊ ಒಂದೊಂದೇ ಕೆಲಸ ಆಯಿತು. ಇದು ನೋಡಿ, ಯುಗಾದಿ ಹಬ್ಬದ ಬೇವು ಬೆಲ್ಲ ಬೌಲಲ್ಲಿ ಇಟ್ಟಿದ್ದೀನಲ್ಲ, ಅದು ಇನ್ನೂ ಹಂಗೆ ಐತೆ. ಯಾರೂ ತಿನ್ನಂಗೆ ಇಲ್ಲ. ನಮ್ಮ ಮನೆಗೆ ಏನಾದರೂ ತಂದರೆ ಸುಮ್ಮನೆ ಕೊಳೀತಿರ್ತತೆ, ತಿಂದರೆ ನಾನು ಒಬ್ಬಳೇ ತಿನ್ನಬೇಕು. ನಮ್ಮ ತೇಜನೂ ತಿಂತಾನೆ ಅಷ್ಟೇ, ಅವಾಗ ತಂದಾಗ ಅಷ್ಟೇ ತಿನ್ನೋದು, ಮತ್ತೆ ತಿನ್ನೋದೇ ಇಲ್ಲ. ಸೊ ಹಂಗೆ ನಮ್ಮ ಮನೆ ಕೂಡ ತಿಂತಾಳೆ. ಅವಳಿಗೆ ಜಾಸ್ತಿ ಅಂಗಡಿ ತಿಂಡಿ ತಿಂತಾಳೆ, ಮನೆ ಊಟ ಮಾಡೋದೇ ಇಲ್ಲ. ಎಷ್ಟು ಹೇಳಿದ್ರು ಅಷ್ಟೇ, ಅವಳು ಹೊರಗಡೆ ತಿನ್ನೋದೇ. ಸೊ ನೋಡಿ, ರುಬ್ಬಿದ್ದೆಲ್ಲ ಆಯಿತು. ಈ ಕಡೆ ಪಾಪು ಕೂಡ ದಬಾಕೊಂಡು ಮಲಗವಳೆ ಇಲ್ಲಿ. ಅದಂತೂ ಮೊದಲೇ ಕರ್ರಗಿತ್ತು, ಇದು ಸುತ್ಕೊಂಬಂದು ಇನ್ನೂ ಕರ್ಗಾಗ್ಬಿಟ್ಟೈತೆ, ಟ್ಯಾನ್ ಆಗ್ಬಿಟ್ಟೈತೆ ಪಾಪ ಅದು. ಸೊ ಇದನ್ನು ಹೆಂಗೆ ಬೆಳ್ಳಗೆ ಮಾಡೋದೋ ನನಗೆ ಗೊತ್ತಾಗ್ತಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಮಾರ್ನಿಂಗ್. ಇದು ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಮಾಮೂಲಿ ಇನ್ನೇನು ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದು.
ಡೈಲಿ ರೂಟೀನ್ ಆಗಿಬಿಟ್ಟೈತೆ ಇದು. ಅದೇನೋ ಬೆಳಗ್ಗೆ ಎದ್ದು ಇದನ್ನು ಕುಡ್ದಿಲ್ಲ ಅಂದರೆ ಒಂಥರ ಏನೋ ಅನ್ನಿಸ್ತಾ ಇರ್ತದೆ. ಈ ಡ್ರಿಂಕ್ ಕುಡಿದ್ರೆ ಸೊ ಬಾಡಿ ಎಲ್ಲ ಫ್ರೀ ಅನ್ನಿಸ್ತದೆ, ಒಂಥರ ರಿಫ್ರೆಶಿಂಗ್ ಅನಿಸುತ್ತೆ, ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ, ಇದೆಲ್ಲ ಒಳ್ಳೆ ಹ್ಯಾಬಿಟೇನೆ. ಸೊ ಹಿಂಗೆ ಇದಾದಮೇಲೆ ನಾನು ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಆಲೂಗೆಡ್ಡೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ನಾನು ಕುಕ್ಕರ್ಗೇನು ಹಾಕಿಲ್ಲ, ನಿಧಾನಕ್ಕೆ ಬೇಯ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಏನಿದು ಇನ್ನೊಂಚೂರು ಉಪ್ಪು ಹಾಕ್ಬಿಟ್ಟು, ಸೊ ಒಂಚೂರು ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಸ್ವಲ್ಪ ತಣ್ಣಗಿತ್ತಲ್ವ ಫ್ರಿಜ್ಜರಿಂದ ತೆಗ್ದಿರೋದು, ಸೊ ಹಾಗಾಗಿ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಒಂದು 10 ನಿಮಿಷ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಿಟ್ಟನ್ನ ರೆಡಿ ಮಾಡಿ ಪಕ್ಕದಲ್ಲಿಟ್ಟು, ಈಗ ಆಲೂಗೆಡ್ಡೆ ಎಲ್ಲ ಬೇಯಿಸಿದ್ದಾಯಿತು. ಇದನ್ನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮ್ಯಾಶ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಮ್ಯಾಶ್ ಮಾಡಿದರೆ ನೀಟಾಗಿ ಮ್ಯಾಶ್ ಆಗ್ತದೆ. ಸೊ ಈ ಕಡೆ ನಾನಿಲ್ಲಿ ಆಲೂಗೆಡ್ಡೆ ಪಲ್ಯಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ ದೋಸೆ ಅಂದರೆ ಇಷ್ಟ, ಚಿಕ್ಕವಳಿಗೆ ಇಡ್ಲಿ ಅಂದರೆ ಇಷ್ಟ. ನನಗೆ ಇಡ್ಲಿ ಇಷ್ಟ ದೋಸೆಗಿನ್ನ. ಹಾಗೆ ನಮ್ಮ ತೇಜುಗೆ ಇಡ್ಲಿ ಅಂದರೆ ಅವನು ಇಡ್ಲಿ ಸಾಂಬಾರು ಕಲಸ್ಕೊಂಬಿಟ್ಟು ತಿಂತಾನೆ. ಅವನಿಗೆ ಇಡ್ಲಿ ತಿನ್ನೋಕ್ಕೆ ಬರಲ್ಲ, ನಿಜ. ಇಡ್ಲಿ ತಿನ್ನೋಕ್ಕೆ ಬರಲ್ಲ, ಮತ್ತು ಮ್ಯಾಗಿನ ನೂಡಲ್ಸ್ನ ತಿನ್ನೋಕ್ಕೆ ಬರಲ್ಲ, ಕೈಯಲ್ಲಿ ತಿಂತಾನೆ. ಹಂಗೆ ಅವನಿಗೆ ಏನಿದ್ರು ಅವನಿಗಿಷ್ಟ ಅಂದರೆ ಜಾಸ್ತಿ ಎಗ್ ರೈಸು, ಕಬಾಬು, ಬಿರಿಯಾನಿ, ಚಿಕನ್ನು, ಮಟನ್ನು ಆ ಥರ. ಮತ್ತು ಮುದ್ದೆನೂ ತಿನ್ನಲ್ಲ ಮಾರಾಯ. ಸೊ ಮನೆಗೆ ನಾನು ಮುದ್ದೆ ಮಾಡಿದರೆ ನಾನು ಒಬ್ಬಳೇ ತಿಂತೀನಿ, ನಾನು ನಮ್ಮ ಮಾವ ಅಷ್ಟೇ, ಮತ್ತು ಪಾಪು. ಅನಿ ತಿನ್ನಲ್ಲ, ತೇಜು ತಿನ್ನಲ್ಲ. ಸೊ ಹಿಂಗೆ ನಮ್ಮ ಮನೆಯಲ್ಲಿ. ಈ ಕಡೆ ಚಟ್ನಿಗೆ ರುಬ್ತಾಯಿದ್ದೀನಿ. ಈಗ ಏನದು ಕಡಲೆ ಪಪ್ಪು ಮತ್ತು ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ರುಬ್ತಾಯಿದ್ದೀನಿ. ಇಲ್ಲ ಆಲ್ರೆಡಿ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು. ಸೊ ಒಂದು ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು. ಆಲೂಗೆಡ್ಡೆ ಪಲ್ಯ ಚಪಾತಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಸಖತ್ತಾಗಿರ್ತದೆ. ದೋಸೆಗಿನ ಮಸ್ತಾಗಿ ಚಪಾತಿಗೆ ಚೆನ್ನಾಗಿರುತ್ತೆ. ಹೀಗೆ ಆಮೇಲೆ ಚಟ್ನಿ ಕೂಡ ರುಬ್ಬಿದ್ದಾಯಿತು. ಫುಲ್ಲು ಕಲರ್ಫುಲ್ಲಾಗಿ ಕಾಣ್ತೈತೆ ಚಟ್ನಿ. ಸೊ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಮಾಡಿದರೆ ಚಟ್ನಿ ರೆಡಿ ಆಗುತ್ತೆ. ನಾನು ಒಗ್ಗರಣೆ ಮಾಡೋಷ್ಟು ಪೇಷನ್ಸ್ ಇಲ್ಲ, ಸೊ ಹಾಗಾಗಿ ಒಗ್ಗರಣೆ ಏನು ಮಾಡಿಲ್ಲ. ಈಗ ದೋಸೆ ಮಾಡ್ತಿದ್ದೀನಿ. ಫಸ್ಟು ಮಕ್ಕಳಿಗೆ ದೋಸೆ ಹಾಕ್ಕೊಟ್ಟು ಆಮೇಲೆ ನಾನು ತಿಂಡಿ ತಿಂತೀನಿ. ತಿಂಡಿ ತಿಂದು ಒಂದಷ್ಟು ಕೆಲಸಗಳಿದ್ದಾವೆ, ನೋಡೋಣ. ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಏನೋ ಎತ್ತ ಅಂತ ನೀವು ಕೊನೆ ಗಂಟೆ ವಿಡಿಯೋ ನೋಡಿ, ಓಕೆನಾ. ಈಗ ಮಕ್ಕಳಿಗೆ ದೋಸೆ ಹಾಕ್ಕೊಡ್ತಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ತುಪ್ಪ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋದಕ್ಕೆ. ಹಾಗೆ ನಮ್ಮ ಹಳ್ಳಿಯಿಂದ ನಮ್ಮ ಆಂಟಿಯವ್ರು ಬಂದಿದ್ದರು. ನಮ್ಮ ಆಂಟಿ ಮಗಳಿಗೆ ಡಿಲಿವರಿ ಇತ್ತು, ಸೊ ಹಾಗಾಗಿ ಡಿಲಿವರಿ ಟೈಮ್ ಹತ್ರ ಬಂದಿತ್ತು, ಹಾಗಾಗಿ ಬಂದಿದ್ದರು. ಸೊ ಅವ್ರು ಬಂದಿದ್ದರು ಅಂತ ನಾನ್ ವೆಜ್ ಮಾಡಿದ್ದೆ. ಫುಲ್ ಡೀಟೇಲಾಗಿ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಅವ್ರಿಗೂ ಒಂಥರ ಮುಜುಗರ. ಸೊ ಯಾಕೆ ಅವ್ರಿಗೂ ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ಅಷ್ಟು ಮಾಡಲಿಲ್ಲ. ಊಟ ಮಾಡಿ ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ. ಸೊ ಅವರು ಬೆಳಗ್ಗೆನೇ ತಿಂಡಿ ತಿನ್ನಬಾರ್ದು ಅಂತ ಹೇಳಿದ್ರಂತೆ ಡಾಕ್ಟ್ರು. ಸೊ ಹಾಗಾಗಿ ಅವರು ತಿಂಡಿ ತಿಂದಂಗೆ ಬಂದಿದ್ದರು. ಸೊ ನಾವು ಕೂಡ ನೋಡ್ಕೊಂಡು ಹೋಗೋಣ ಡಿಲಿವರಿ ಆಗಿತ್ತೋ ಏನೋ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಇಲ್ಲಿ ಆಗೋದಿಲ್ಲ, ದಾವಣಗೆರೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಅವ್ರನ್ನ ಈಗ ದಾವಣಗೆರೆಗೆ ಕಳಿಸ್ಬಿಟ್ಟು ನಾವು ಮನೆಗೆ ಹೋಗೋದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನೀನು ಕೊಡಿ.
ಏ ಬಿಡಮ್ಮ ಅವಳೆಲ್ಲ ಹೋಗಲ್ಲ. ಮುತ್ತು ಕೊಟ್ಟಿದ್ಕೆ ಬೇಡ ಬೇಡ ಬೇಡ. ಇಲ್ಲ ನೋಡ್ರಿ ಇಬ್ರು ಇಲ್ಲ ನೋಡ ಬಿಡು ಬಿಡು. ಓಕೆ ಗೈಸ್, ಅವ್ರನ್ನ ದಾವಣಗೆರೆಗೆ ಆಂಬುಲೆನ್ಸಲ್ಲಿ ಹೋದರು. ಸೊ ನಾವು ಈ ಕಡೆ ಮನೆಗೆ ಬರ್ತಾ ಎಳ್ನೀರು ಬಿಟ್ಕೊಂಡು ಬಂದು ಫುಲ್ ಬಿಸಿಲಲ್ಲಿ ತಿರ್ಗಾಡಿದ್ದಕ್ಕೆ ಫುಲ್ ತಲೆನೋವು ಬಂದುಬಿಟ್ಟಿತ್ತು. ಸೊ ಬಂದೇಟ್ಗೆ ಮಲ್ಕೊಂಡೆ. ಮಲಗೆದ್ದು ಆಲೇ 4:45 5 ಗಂಟೆ ಆಗಿತ್ತು. ಅವಾಗೆದ್ದು ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿತ್ತು. ಅವಾಗೆದ್ದು ಸ್ವಲ್ಪ ರೈಸು ಚಿಕನ್ನು ತಿಂದು ರೆಸ್ಟ್ ಮಾಡಿದೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬರಲಾ, ಬಾಯ್, ಟೇಕ್ ಕೇರ್.